ಮಹಿಳೆಯರೇ ಎಚ್ಚರ. 35,000 ಮಹಿಳೆಯರಿಗೆ ಮೋಸ ಮಾಡಿದ್ದಾರೆ. ಎಲ್ಲವ ಬನ್ನಿ ಸಂಘಗಳಲ್ಲಿ ಅಥವಾ ಫೈನಾನ್ಸ್ಗಳಲ್ಲಿ ಸಾಲ ತೆಗೆಯುತ್ತಿದ್ದರೆ ಹುಷಾರ್. ಒಬ್ಬ ಮಹಿಳೆ ಹೆಸರಿನ ಮೇಲೆ 10 ಸಂಘ ತೆಗೆದಾರ್ರಿ. ಕೆಲವು ವಂಚಕರು ಅಥವಾ ಮಧ್ಯವರ್ತಿಗಳು ನೀಡುವ ಆಫರ್ ನಂಗರ್ಧ ನಿಂಗರ್ಧ. ಫೈನಾನ್ಸ್ ಲೋನ್ ತಗೊಂಡು 50,000 ರೂಪಾಯಿ ಲೋನ್ ತಗೋರಿ, 25,000 ರೂಪಾಯಿ ನೀವು ತಗೋರಿ, 25,000 ರೂಪಾಯಿ ನಮಗೆ ಕೊಟ್ಟು ಪೂರ್ತಿ ಸಾಲ ನಾವು 24 ಕಂತು ಸಾಲ ಹರಿತು ಅಂತ ಹೇಳ್ರಿ ಅವ್ರ. ಸಿಬಿಲ್ ಸ್ಕೋರ್ ನೋಡದೆ ಸಾಲ ನೀಡುತ್ತಿರುವ ಫೈನಾನ್ಸ್ಗಳು. ಆದ್ರೆ ಸಂಘ ಸರ್ಗಳು 2-3 ಸಂಘಿನ ಹೆಚ್ಚಿಗೆ ಸಾಲ ಕೊಡೋದಲ್ರಿ ಸರ್. ಅವರು 7-8-10 ಸಂಘ ಸಿವಿಲ್ ಸ್ಕೋರ್ ಚೆಕ್ ಮಾಡಿದ್ರೆ ಅವರು ಎಷ್ಟು ಬೇಕಾ ಅಮೌಂಟ್ ಕೊಟ್ರಿ ಸರ್. ಆದರೆ ಇಲ್ಲಿ ಬಲಿಪಶು ಆಗುತ್ತಿರುವ ಬಡ ಮಹಿಳೆಯರು. ನಮ್ಮ ಮನೆಗೆ ಫೈನಾನ್ಸ್ ದಾರ ಬರಬಾರ್ದು. 24 ಕಂತು ಅವರ ಕಟ್ಕೋಬೇಕು. ನಮ್ಮ ಕಡೆ ಹಿಂಡ್ರ 10 ರೂಪಾಯಿ ಎಲ್ಲ ನಮಗೆ ಬೇಕಾದ್ರೆ ವೀಸಾ ಕೊಡಬೇಕು. ನಮ್ಮ ಬಿಟ್ರೆ ನಮಗೆ ಏನೂ ಇಲ್ರಿ. ಒಂದು ವೇಳೆ ನ್ಯಾಯ ದೊರಕಿಸಿ ಕೊಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಈ ಮಹಿಳೆಯರನ್ನು ಒಂದು ಒಗ್ಗಟ್ಟಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೋತೀವಿ. ಅನ್ನ ನಾವು ಬಡಜನ ಏನು ಮಾಡಿದ್ವಿ, 1-2 ಸಂಘಿನಾಗ ಇದ್ದೀವಿ ಸರ್. ನಾವು ಅಷ್ಟೇ ನಮ್ಮ ಜೀವನ ಪೂರ್ತಿಗೆ ನಾವು ತಗೋಬೇಕು, ಅಷ್ಟೇ ಇದು ಮಾಡ್ಬೇಕು. ಇವ್ರು ಏನು ಮಾಡಿದ್ರು 10 ಸಂಘ ತೆಗೆದು ಕಟ್ರಿ ನಾವು ಸಾಲ ಹರಿತು ಅನ್ನೋಣ ಎಲ್ಲ ಬಡಜನ ಆಶಕ್ಕೆ ಬಿದ್ದು. ಏನು ನಿಮ್ಮ ಹೆಸರಲ್ಲಿ ಲೋನ್ ತೆಗೆದು ಅಷ್ಟು ಬಿಂದಾಸಾಗಿ ನೀವು ಅರ್ಧ ರೊಕ್ಕ ಅವ್ರಿಗೆ ಹೆಂಗೆ ಕೊಟ್ರಿ? ನಂಬಿಕೆ ರೀ. ಅವಳು ತಾಯಿಗೂ ಕಟ್ಟಿದವ್ರು, ಇದು ಬಿದ್ದು ರೊಕ್ಕಾನೂ ಕಟ್ಟಿದ್ರಿ ಆಶಯಕ್ಕಾಗಿ. ಈಗ ನಮಗೆ ಕೃತಿಗೆ ಬಂದೈತ್ರಿ. ನಮ್ಮ ನ್ಯಾಯ ಕೇಳೋರು ಯಾರು ಇಲ್ರಿ. ಇವರು 2023-24ನೇ ಸಾಲಿನಲ್ಲಿ ರಾಣಿ ಚೆನ್ನಮ್ಮ ಮಹಿಳಾ ಸ್ವಸಹಾಯ ಸಂಘ ಹಾಲ್ಬಾಯಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಮಹಿಳೆಯರಿಗೆ ಗ್ರಾಮಗಳಾದ ಹುಕ್ಕೇರಿ, ಗೋಕಾಕ, ಬೆಳಗಾವಿ, ಬೈಲೊಂಗಲ, ಸೌದತ್ತಿ ಸೇರಿ ಸುಮಾರು 30,000 ಮಹಿಳೆಯರು ವಂಚನೆ ಆಗಿದ್ದಾರೆ. ಇದರಲ್ಲಿ ಸಂಘಕ್ಕೆ 50,000 ರೂಪಾಯಿ ಸಾಲವನ್ನು ಕೊಡುವುದಾಗಿ ಹೇಳಿ ಅವರಿಗೆ 10,000 ಕೊಟ್ಟು 40,000 ತಮ್ಮ ಜೇಬಿಗೆ ಹಾಕ್ಕೊಂಡು ಈಗ ನೋಟಿಸ್ ಬಂದಾಗ ಆ ಮಹಿಳೆಯರಿಗೆ ಒಂದು ನಾವು ತುಂಬಬೇಕನ್ನೋ ಇಷ್ಟು ದಿವಸ ಅವ್ರೇನು ಹೇಳ್ತಾ ಇದ್ರು, ಯಾರೂ ತುಂಬಬಾರ್ದು, ಯಾರೂ ಹಣ ಕೊಡಬಾರ್ದು, ನಿಮಗೆ ಸಾಲ ಕೊಡ್ತೇವೆ ಅಂತೇಳಿ ವಂಚನೆ ಮಾಡಿದ್ದಾರೆ. ಆದರೆ ಈಗ ಅವ್ರಿಗೆ ಏನಾಗಿದೆ, ನೋಟಿಸ್ ಬಂದಾಗ ನೀವು ಸಾಲ ತುಂಬಿರಿ ಅಂದಾಗ ಅವ್ರಿಗೆ ಬಿಸಿ ಮುಟ್ಟಿದೆ. ಈಗ ಅದಕ್ಕಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ, ರಾಣಿ ಚೆನ್ನಮ್ಮ ಮಹಿಳಾ ಇವರೇನು ಸಂಘಟನೆ ಮಾಡಿ ಇಬ್ಬರು ಎಲ್ಲವ್ವ ಕಮಲೇಶ್ ಬನ್ನಿಬಾಗಿ ಹಾಗೂ ಕಲ್ಮೇಶ್ ಬನ್ನಿಬಾಗಿ ಇವರು ಇಬ್ಬರು ಸೇರಿ 2022ರಿಂದನೇ ಪ್ರಾರಂಭ ಮಾಡಿದ್ದಾರೆ ಇವ್ರ ಕಡೆ ಶೇರ್ ಮೆಂಬರ್ ಮಾಡಲಿಕ್ಕೆ. ಆದರೆ 23-24ರಲ್ಲಿ ಸಂಘ ರಿಜಿಸ್ಟ್ರೇಷನ್ ಮಾಡಿ ಈಗ ವಂಚನೆ ಮಾಡಿದ್ದಾರೆ. ಅಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಈ ಒಂದು ಮಹಿಳೆಯರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಒಂದು ವೇಳೆ ನ್ಯಾಯ ದೊರಕಿಸಿ ಕೊಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಈ ಮಹಿಳೆಯರನ್ನು ಒಂದು ಒಗ್ಗಟ್ಟಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೋತೀವಿ. ನ್ಯಾಯ ಸಿಗಬೇಕು, ಅವಳನ್ನು ಬಂಧಿಸಬೇಕು. ಈ ಜನರ ಹಣವನ್ನು ಇಸಿದುಕೊಟ್ಟು ಈ ಮುಗ್ಧ ಮಹಿಳೆಯರನ್ನು ಈ ಒಂದು ಇದರಿಂದ ಪಾರಾಗಿ ಮಾಡ್ಬೇಕಂತೇಳಿ ನಾವು ವಿನಂತಿಸ್ಕೊಳ್ತೀವಿ. ಫೈನಾನ್ಸ್ದಾಗ ಎಲ್ಲವ ಬನ್ನಿ ಬಗ್ಗೆ ಅಕ್ಕ ಬಂದ್ರಿ. ಫೈನಾನ್ಸ್ದಾಗ ಲೋನ್ ತಗೋರಿ ಅಂತ ಹೇಳ್ರಿ. ಫೈನಾನ್ಸ್ ಲೋನ್ ತಗೊಂಡು 50,000 ರೂಪಾಯಿ ಲೋನ್ ತಗೋರಿ, 25,000 ರೂಪಾಯಿ ನೀವು ತಗೋರಿ, 25,000 ರೂಪಾಯಿ ನಮಗೆ ಕೊಟ್ಟು ಪೂರ್ತಿ ಸಾಲ ನಾವು 24 ಕಂತು ಸಾಲ ಹರಿತು ಅಂತ ಹೇಳ್ರಿ ಅವ್ರ. ಹೇಳಿ ಏನು ಮಾಡ್ರಿ 10 ಕಂತು ಅಷ್ಟೇ ಕೊಟ್ರಿ. 10 ಕಂತು ಕೊಟ್ಟು 11ನೇ ತಿಂಗಳು ಅಂದ್ರೆ ರೊಕ್ಕ ಕೊಡ್ಲಿಲ್ರಿ ಅವರು. ಮತ್ತು ರೀ ಎಲ್ಲ ಸಂಘದಾಗ ಲೋನ್ ತಕೋರಿ, ನಾವು ಸಾಲ ಹರಿತು ಅಂತ ಎಲ್ಲ ಊರೂರ ಬಂದು ಭಾಷಣ ಮಾಡಿ ಎಲ್ಲ ಹೇಳಿದಾರೆ ಸರ್. ಆಗಿ ಈಗ 9ನೇ ತಿಂಗಳು ಕಟ್ಟಿದಾರ್ರಿ, ಒಬ್ರು 10ನೇ ತಿಂಗಳು ಕಟ್ಟಿದಾರ್ರಿ, ಒಬ್ಬರು 8ನೇ ತಿಂಗಳದಾಗ ಕಟ್ಟಿದಾರ್ರಿ. ಅವ್ರಿಗೆ ಇನ್ನೂ 1 ಕಂತ 2 ಕಂತ ಅಷ್ಟೇ ಕೊಟ್ಟಿದ್ದಾರೆ ಸರ್. ಒಬ್ಬೊಬ್ರಿಗೆ ಇನ್ನೂ ಏನೂ ಕೊಟ್ಟಿಲ್ಲ ಸರ್. ಈ ಟೋಟಲ್ ಎಷ್ಟು ಸಂಘಗಳದವ್ರಿ ನಿಮ್ಮ? 67 ಸಂಘ ಫೈನಾನ್ಸ್ ಹೋದಾರ ಸರ್. 67 ಸಂಘದಾಗ ಎಲ್ಲ ಒಂದೇ ಊರಾಗದಾವ, ಬೇರೆ ಬೇರೆ ಊರಾಗದಾವ? ಬೇರೆ ಬೇರೆ ಊರಾಗದಾರ ಸರ್. ಬೇರೆ ಬೇರೆ ಊರಾಗದಾವ್ರಿ. ಮತ್ತೆ ಇವ್ರು ಯಾರಿಗೆ ನಿಮ್ಮ ಕಡೆ ಬಂದು ಏನೋ ಫೈನಾನ್ಸ್ ನಾವು ಇಷ್ಟು ಕೊಡಿಸೋ ನಿಮ್ಗೇನು ಹೇಳಿ ಭಾಷಣ ಮಾಡಿದಾರಲ್ಲ, ಇವ್ರು ಯಾರ? ಎಲ್ಲವ ಬನ್ನಿ ಬಾಗಿ ನಾನು ಭಾಷಣ ಏನದಾರ ಅವ್ರ? ಸಂಘ ನಡೆಸು ಎಂಜಾಯ್ ಐತೆ ನಮ್ಮದ, ನೀವೆಲ್ಲರೂ ತಗ್ತದ ಲೋನ್ ಕಟ್ರಿ ಅಂತ ಹೇಳ್ರಿ ಸರ್ ಅವ್ರು. ಅನ್ನ ನಾವು ಬಡಜನ ಏನು ಮಾಡಿದ್ವಿ, 1-2 ಸಂಘಿನಾಗ ಇದ್ದೀವಿ ಸರ್. ನಾವು ಅಷ್ಟೇ ನಮ್ಮ ಜೀವನ ಪೂರ್ತಿಗೆ ನಾವು ತಗೋಬೇಕು, ಅಷ್ಟೇ ಇದು ಮಾಡ್ಬೇಕು. ಇವ್ರು ಏನು ಮಾಡಿದ್ರು 10 ಸಂಘ ತೆಗೆದು ಕಟ್ರಿ ನಾವು ಸಾಲ ಹರಿತು ಅನ್ನೋಣ ಎಲ್ಲ ಬಡಜನ ಆಶಕ್ಕೆ ಬಿದ್ದೆಲ್ಲ ಲೋನ್ಗಳು ತೆಗೆದು ಕಟ್ರಿ ಸರ್. ಈಗ ಎಷ್ಟು ಅಮೌಂಟ್ ತೆಗ್ಸಿದ್ರಿ ರೊಕ್ಕ? ಒಂದೊಂದು ಲೋನ್ದಾಗ 6 ಸಂಘ ಅದಾವ್ರಿ ಸರ್, 15 ದಿನ ಸಂಘ ಅದಾವ್ರಿ,
ತಿಂಗಳದು ಉದಾರಿ ಒಂದೊಂದ್ರಾಗ 60 ಕೊಟ್ಟಿದ್ದಾರೆ, ಒಂದ್ರಾಗ 50 ಕೊಟ್ಟಿದ್ದಾರೆ, ಒಂದ್ರಾಗ 30 ಕೊಟ್ಟಿದ್ದಾರೆ, ಒಂದ್ರಾಗ 40 ಕೊಟ್ಟಿದ್ದಾರೆ ಸರ್. ಅವ್ರ ಹೆಸರಲ್ಲಿ ಹೆಂಗೆ ಲೋನ್ ಬರ್ತಾರಲ್ಲ ಹಂಗೆ ಕೊಟ್ಟಿದ್ದಾರೆ ಸರ್. ಆದ್ರೆ ಸಂಘಿನ ಸರ್ಗಳು 2-3 ಸಂಘಿನ ಹಚ್ಚಕ್ಕೆ ಸಾಲ ಕೊಡೋದಲ್ರಿ ಸರ್. ಅವರು 7-8-10 ಸಂಘ ಸಿವಿಲ್ ಸ್ಕೋರ್ ಚೆಕ್ ಮಾಡಿದ ಅವರು ಎಷ್ಟು ಬೇಕಾದ ಅಮೌಂಟ್ ಕೊಟ್ರು ಸರ್. ಸಿವಿಲ್ ಸ್ಕೋರ್ ಚೆಕ್ ಮಾಡಿಲ್ಲ ಸರ್ ಸಂಘಿನವರು. ಅದಕ್ಕೆ ಬಡಜನ ಮೇಲೆ 10-7-8 ಸಂಘ ಕೊಟ್ರು ಸರ್. ಈಗ ನಮಗೆ ಕಟ್ಟೋದು ಬರೋಣ 10 ತಿಂಗಳ ತನಕ ಅಂತೂ ಎಲ್ಲ ಕಟ್ಟಿದಾಡ್ರಿ ಸರ್. ಈಗ 10 ತಿಂಗಳ ಮೇಲೆ 11ನೇ ತಿಂಗಳ 12ನೇ ತಿಂಗಳು ಎಲ್ಲ ರೊಕ್ಕ ಬಂದ್ ಮಾಡಿದಾರೆ ಸರ್. ಒಬ್ಬೊಬ್ರು ಮೆಂಬರ್ಗೆ 25,000 30,000 ಒಬ್ಬೊಬ್ರು 45,000 ತನಕ ಬರತ್ತೆ ಸರ್. ಒಂದು ಕುಟುಂಬದಾಗ ಅತ್ತಿದಾಡ್ರಿ ಸೊಸಿದಾಡ್ರಿ ಮತ್ತು ಹಿಂಗೆಲ್ಲ ಒಂದೊಂದು ಕುಟುಂಬದಾಗ 3-4 ಜನ ಅದಾರ ಸರ್. ಅವರು ಒಬ್ಬೊಬ್ರ ಮೇಲೆ 35,000 45,000 ರೂಪಾಯಿ ಲೋನ್ ತೊಗೊಂಡ್ರೆ ಈಗ 10 ತಿಂಗಳ ತನಕ ಕಟ್ಟಿರಿ ಸರ್. ಈಗ ಕಟ್ಟಂಗಿಲ್ಲ ಅಂದ ಗಜಕ್ಕೆ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗತ್ತೆ ಸರ್. ಸರ್ 10 ಮಂದಿ 15 ಮಂದಿ ಮನೆಗೆ ಬಂದು ಕುಂಡಾತಾರ ಸರ್. ಈಗ ಒಂದು ಸಂಘದ ನೀವು ಎಷ್ಟು ಅಮೌಂಟ್ ಈಗ 30,000 50,000 ತೆಗೆದ್ರಲ್ರಿ, 30,000 ನಿಮಗೆ ಎಷ್ಟು ದುಡ್ಡು ಕೊಟ್ಟಿದ್ರು ಅವ್ರು ಎಷ್ಟು ದುಡ್ಡು ತೊಗೊಂಡ್ರು? 30,000ದಾಗ 15,000 ಕೊಟ್ಟಿದ್ದಾರೆ, 50,000ದಾಗ 25,000 ರೂಪಾಯಿ ಕೊಟ್ಟಿದ್ದಾರೆ ಸರ್, 60,000ದಾಗ 30,000 ಕೊಟ್ಟಿದ್ದಾರೆ ಸರ್. ಈಗ ಅಂದ್ರೆ ಅರ್ಧ ತೊಗೊಂಡವ್ರು ಅರ್ಧ ಕೊಟ್ಟಾರೆ ನಿಮಗೆ. ಅರ್ಧ ಮೆಂಬರ್ ಕೊಟ್ಟಿದ್ದಾರೆ. ಆದ್ರೆ ಮೆಂಬರ್ದಲ್ಲಿ ಇನ್ಸೂರೆನ್ಸ್ ಅಂತ ಕಟ್ ಮಾಡ್ಕೊಂಡು ಮೆಂಬರ್ ಕಡೆ ರೊಕ್ಕ ಹೋದಾರೆ. ಈಗ ದುಡ್ಡು ನಿಮಗೇನ 60,000 ರೂಪಾಯಿ ಕೊಟ್ರಲ್ರಿ. ಈಗ 60,000 ರೂಪಾಯಿ ಒಳಗಡೆ 30 ಅವ್ರು ತೊಗೊಂಡ್ರು 30 ನಿಮಗೆ ಕೊಟ್ಟರು. ಇದನ್ನ ಅವು 60,000 ರೂಪಾಯಿ ಪೂರ ನಿಮ್ಮ ಖಾತೆಗೆ ಜಮಾ ಮಾಡಿದ್ರು ಅಥವಾ ಏನು 30 ಜಮಾ ಮಾಡಿ 30 ಉಳಿಸ್ಕೊಂಡ್ರು? ಇಲ್ಲ ಸರ್, 60,000 ಎಲ್ಲ ಫೈನಾನ್ಸ್ ಸರ್ ಮೆಂಬರ್ಸ್ ಖಾತೆಗೆ ಜಮಾ ಮಾಡಿದಾರೆ ಸರ್. ಮೆಂಬರ್ಸ್ ಇದ್ದಾರೆ, ನಮಗೆ 30 ಕೊಡಿದಾರೆ, ಅವ್ರಿಗೆ 30 ಕೊಡ್ತಾರೆ. ಆ ಮೆಂಬರ್ ಖಾತೆದಾಗ ಜಮಾ ಆಗೈತೆ ಸರ್. ಮೆಂಬರ್ ಖಾತೆ ಜಮಾ ಆಗೈತೆ. ಅವ್ರ ತೆಗೆದು ಆಗಲಿ ಎಲ್ಲ ಕೊಟ್ಟಿದ್ದಾರೆ ಸರ್. ಎಷ್ಟು ತಿಂಗಳು ಅವ್ರು ಕಟ್ಟಿದ್ದಾರೆ ನಿಮ್ಮ ಲೋನ್ ತಗೊಂಡಾಗ? ಕಟ್ಟಿದ್ದಾರೆ ಸರ್. 10 ತಿಂಗಳು ಅವ್ರು ಕಟ್ಟಾರಕ್ಕಂತ ಒಬ್ಬೊಬ್ರು ಈಗ ನೋಡ್ರಿ 9ನೇ ತಿಂಗಳದಾಗ 8ನೇ ತಿಂಗಳದಾಗ 10ನೇ ತಿಂಗಳದಾಗ ಏನ್ ಕಟ್ಟಿದಾರಲ್ಲ ಸರ್, ಅವ್ರು 1-2-3 ಕಂತ ತೆಗಿದವ್ರು. ಈಗ ಕಟ್ಟಿದ್ವು ಮೊದಲು ಏನ್ ಕಟ್ಟಿದಾರೆ ಸರ್, 10 ಕಂತ ಏನಾಗಿದಾವ್ರಲ್ಲ 10, 14, 13 ಅವು ಆಗಿದಾವ್ ಸರ್. ಒಟ್ಟು ರೆಗ್ಯುಲರಿ ಚಾಲೂನ ಆಗ ಸರ್. ಆದ್ರೆ ಕಂಟಿನ್ಯೂ 24 ಕಂತ ನಾವು ಸಾಲ ಹರಿತು ಅಂತ ಹೇಳಿದಾರೆ ಸರ್. ಎಲ್ಲೋ ಉಳಿತಾಯ ಮಾಡಿದಾರೆ. ತಿಂಗಳ 500 ರೂಪಾಯಿ ಮೆಂಬರ್ಸ್ ಕಡೆ ಉಳಿತಾಯ ಕಟ್ಟಬೇಕು ಕಂಪಲ್ಸರಿ ಅಂತ ಉಳಿತಾಯ ಕಟ್ಸ್ಕೊಂಡವ್ರು ಸರ್. ಎಲ್ಲೋಕ ಬರ್ಬೇಕ್ರಿ ಸರ್. ನಮ್ಮ ಸಾಲ ಹೆಂಗೈತ್ರಲ್ಲ ಹಂಗ 24 ಕಂತ ಹರಿಬೇಕ್ರಿ ಸರ್. ಪ್ರತಿಯೊಬ್ಬರದು ಪ್ರತಿಯೊಂದು ಊರಿಗೆ ಅಡ್ಡಾಡಿ ಸರ್, ಪ್ರತಿಯೊಂದು ಊರಿಗೆ ಅಡ್ಡಾಡಿ ಎದಿ ಮೇಲೆ ಕೈ ಇಟ್ಕೊಂಡು 10 ಸಂಘ ತೆಗೆದು ಕಟ್ರಿ, ನಾ ಸಾಲ ಹರಿತೀನಿ ಅಂತ ಎಲ್ಲ ಮೆಂಬರ್ಸ್ ನಂಬಿಸಿದಾರೆ ಸರ್. ಅವ್ರ ದುಡ್ಡು ಏನ್ ಮಾಡ್ತಾನ ಅಂತ ಏನಾದ್ರು ಹೇಳಿದಾರೆ ನಿಮಗೆ? ಎಂಜಾಯ್ ಆಯ್ತು ಅಂತಂದಾರ ಸರ್. ನೀವೇನ ಇದನ್ನ ಮಾಡ್ಬೇಡ್ರಿ, ನಾವು ಹರಿತು ಅಂತ ಅಂದಾರ ಸರ್. ಈಗ ಫೈನಾನ್ಸ್ದವ್ರು ಬಂದು ಮನೆಗೆ ಕುಂಡ್ರತಾರ್ರಿ. ದಿವ್ಸಕ್ಕೆ 5 ಮಂದಿ 10 ಮಂದಿ ಬಂದು ಮನ್ಯಾಗ ಕುಂಡ್ರತಾರ್ರಿ. ನಮ್ಮ ಗಂಡು ಮಕ್ಳು ಹೇಳಿ ನಾವು ದಿನಗೂಲಿ ಮಾಡಾರ, ದಿನಕ್ಕೆ 200 ರೂಪಾಯಿ ಪಗಾರ ನಮಗೆ. ನಮ್ಮ ಹೊಟ್ಟಿಗೆ ಸಾಲೋದಿಲ್ರಿ. ನಾವು ಬಡ ರೈತರು. ನಮಗೆ ಭಾಳಷ್ಟು ಭೂಮಿ ಇಲ್ರಿ. ನಮ್ಮ ಹೊಟ್ಟಿಗೆ 4 ಚೀಲ ಜೋಳ ಆದ್ರೆ ಆಯ್ತು ರೀ. ನಾವು ಅಷ್ಟೊಂದು ಬೆಳಿಬೇಕು ಇಷ್ಟೊಂದು ಬೆಳಿಬೇಕು ಅನ್ನುವಂಥದ್ದು ಇಲ್ರಿ. ಈಗ ಒಂದು ತಿಂಗಳು ಈಗ ಸಂಘ ಒಂದು ಕಂತು ಒಂದು ತಿಂಗಳು ಒಂದು ತೆಗೆದು ಅಂದ್ರೆ ರೀ, ತಿಂಗಳದಿತ್ತಂದ್ರೆ 1 ಕಂತು ತುಂಬ್ಕೋಬೇಕು, ವಾರದಿತ್ತಂದ್ರೆ 4 ಕಂತು ತುಂಬ್ಕೋಬೇಕು, 15 ದಿನದಿತ್ತಂದ್ರೆ 2 ಕಂತು ತುಂಬ್ಬೇಕ್ರಿ. ನಾವು ಫಸ್ಟ್ ಕೊಡೋತ್ನಾಗ ಪ್ರತಿಯೊಂದು ಸಂಘಗಳು ನಾವು ಹಿಂಗೆ ಮಾಡ್ರಿ, ನಮಗೆ ಉಳಿದಾವ್ 10,000 15,000. ಅದ್ರ ಮುಂದೆ ನಮಗೆ ದುಡ್ಡು ಉಳಿದಿಲ್ರಿ. ಎಲ್ಲ ರೊಕ್ಕ ತೊಗೊಂಡ್ರಿ ಮತ್ತೆ ತಿಂಗಳ 500 ರೂಪಾಯಿ ಉಳಿತಾಯ ಕಟ್ಟಬೇಕ್ರಿ. ನಾವು ಈ ಉಳಿತಾಯ ಕಟ್ಟಿದ್ರೆ ನಿಮಗೆ ನಾವು ಕಂತು ಕೊಡೋದಿಲ್ಲ ತಿಂಗಳ ತುಂಬಾಕ. ಅಣ್ಣಾತ್ಲೆ ಮತ್ತೆ ಇದ್ದು ಬಿದ್ದು ಎಲ್ಲ ಬಳಗ ಮಕ್ಳ ಕೈಯಾಗ 10 ರೂಪಾಯಿ ಕೊಂಡ್ಕೊಂಡು ತಿನ್ನಾಕ ಕೊಡದ ಆ ಉಳಿತಾಯವೂ ಕಟ್ಟಿದ್ವಿ. ಇದ್ದು ಬಿದ್ದು ರೊಕ್ಕನೂ ಕಟ್ಟಿದ್ರಿ ಆಸೆಕ್ಕಾಗಿ. ಈಗ ನಮಗೆ ಕುತ್ತಿಗೆ ಬಂದೈತ್ರಿ. ನಮ್ಮ ನ್ಯಾಯ ಕೇಳೋರು ಯಾರು ಇಲ್ರಿ. ಎಲ್ಲ ಕಡೆ 2 ತಿಂಗಳಾದ ನಾವು ಅಡ್ಡಾಡತ್ತೇವ್ರಿ. ನಮಗೆ ಅಲ್ಲಿ ಹೋಯ್ಚ ಇಲ್ಲಿ ಹೋಯ್ಚ ಅನ್ನತ್ತಾರ್ರಿ. ನೀವು ಯಾಕೆ ಬಂದಿರಿ ಅಮ್ಮ, ನಿಮ್ಮ ನ್ಯಾಯ ನಾವು ಕೊಡಿಸ್ತೇವು. ನಾವು ಹುಂಬ್ರಿ. ನಮಗೆ ಯಾವುದೂ ಬರೆಯೋದು ಗೊತ್ತಿಲ್ಲ, ಓದೋದು ಗೊತ್ತಿಲ್ಲ, ಕಾನೂನು ಬಗ್ಗೆ ಮಾತಾಡೋದು ಗೊತ್ತಿಲ್ಲ. ನಮ್ಮ ಹಕ್ಕು ಕಟ್ಟ ನಾವು ಕೇಳ್ತಕ್ಕದ್ರಿ. ನಿಮ್ಮ ಹುಡುಗರಾಗಲಿ ನಮ್ಮ ಹುಡುಗರಾಗಲಿ ಮನೆಯೊಳಗೆ 5 ರೂಪಾಯಿ ಬಿಸ್ಕಿಟ್ ಕೇಳ್ರೆ ನಾವು ಕೊಡೋಂಗಿಲ್ಲ. ಏನು ನಿಮ್ಮ ಹೆಸರಲ್ಲಿ ಲೋನ್ ತೆಗೆದು ಅಷ್ಟು ಬಿಂದಾಸಾಗಿ ನೀವು ಅರ್ಧ ರೊಕ್ಕ ಅವ್ರಿಗೆ ಹೆಂಗೆ ಕೊಟ್ರಿ? ನಂಬಿಕೆ ರೀ. ಯಾವ ಆಧಾರ ಮೇಲೆ ನಂಬಿಕೆ ರೀ? ನಂಬಿಕೆ ನಾ 2 ವರ್ಷ ತುಂಬತನು. ಯಾಕಂದ್ರೆ ನೀವು ಬಡವ್ರಿದೇರಿ, ನಿಮಗೂ ಯೂಸ್ ಆಗ್ತೈತಿ ತಡೆ ರೊಕ್ಕ. ಅಲ್ಲ, ಅರ್ಧ ರೊಕ್ಕ ಕಟ್ತೇನೆ ಅಂತ ನಿಮ್ಗೆ ಆಶ್ವಾಸನೆ ಕೊಟ್ಟರು ಪೂರ್ತಿ ಲೋನ್ ಕಟ್ಕೋತ ಕಟ್ತೇನೆ ಅಂತ ಹೇಳಿದ್ರು. ಎಲ್ಲ ಲೋನ್ ಎಲ್ಲ ಕಟ್ತೇನೆ. ಎಲ್ಲ ಲೋನ್ ನಾ ಕಟ್ತೇನೆ, ನನಗೆ ಅರ್ಧ ರೊಕ್ಕ ಕೊಡ್ರಿ ಅಂದ್ರೆ ನಿಮ್ಗೆ ಅರ್ಧ ರೊಕ್ಕ ನೀವು ಇಟ್ಕೊಂಡು ಆರಾಮಾಗಿರ್ರಿ ಅಂತ ಹೇಳಿದ್ರು ಅವ್ರು. ಆ ಒಂದು ಮಾತಿಗೆ ನಂಬಿ ನೀವು ರೊಕ್ಕ ಹಾಕಿದ್ರಿ. ಒಂದ್ ರೀತಿ ಬಡವ್ರ ನೋಡ್ರಿ, ಒಂದ ಏನೋ ಮಕ್ಳು ಸಾಲಿಗೆ ಖರ್ಚು ಮಾಡಿ, ಏನೋ ಒಂದು ದವಾಖಾನಿಗೆ ಖರ್ಚು ಮಾಡಿದ್ರಿ, ಮತ್ತೆ ಏನು ಖರ್ಚು ಮಾಡಿದ್ವಿ. ಈಗ ನೀವು ತುಂಬ್ರಲ್ಲ ರೊಕ್ಕ ಅಂತಾಳ್ರಿ. ನೀವು ತುಂಬ್ರಿ, ನೀವು ಅರ್ಧ ತಗೊಂಡಿರಿ ತುಂಬ್ರಿ ಅಂತಾಳ್ರಿ ಸರ. ನಮಗೆ ಬಂದು 10,000 15,000 ಬಂದು ನಮ್ಮ ಮಕ್ಳು ಖರ್ಚು ಆತ್ರಿ. ನಮ್ದು ಬಡತಾನ ಜಲಮ, ನಮ್ದು ಏನೋ ಒಂದು ಇತ್ತು ರೀ, ನಾವು ಖರ್ಚು ಮಾಡ್ಕೊಂಡ್ರಿ. ಈಗ ನಮ್ಮ ಕೇಕ್ ನೋಡ್ರಿ, ಇಲ್ರಿ ನಮ್ಮ ಕೇಕ್ 10 ರೂಪಾಯಿ ಇಲ್ರಿ. ನಮಗೆ 24
ಕಂತ ಏನು ನಡೆಸ್ತಾನಂದಾರಲ್ಲ ಅದು ಅಷ್ಟ ನಡೆಸ್ಕೊಡ್ಬೇಕು. ಈಗ ನೋಡ್ರಿ ಸಂಘನ್ಯಾಗ ನೋಡ್ರಿ 3 ಸಂಘ ತಗೊಂಡ ಮೇಲೆ 4ನೇ ಸಂಘ ಕೊಡ್ಬೇಕಾರ 1 ಲಕ್ಷ 2 ಲಕ್ಷ ದಾಟಿದ್ರೆ ನಾವು ಕೊಡಂಗಿಲ್ಲ ಅಂತೇಳಿ ಬೇರೆ ಸಂಘದವ್ರು ಕ್ಲಿಯರ್ ಆಗಿ ಹೇಳ್ತಾರ. 4ನೇ ಸಂಘದವರು ಸಿವಿಲ್ ರೆಕಾರ್ಡ್ ನೋಡಿ ನೀವು 50 ಕೇಳಿದ್ರು 20 ಕೊಡ್ತಾನಂತಾರ. ಅಂತರೊಳಗೆ ಮತ್ತೆ ನಿಮಗೆ 3 4 ಸಂಘ ಅಥವಾ 10 ಸಂಘ ಇವ್ರು ಕೊಡ್ಬೇಕಾದ್ರೆ ನಿಮ್ ಸಿವಿಲ್ ಸ್ಕೋರ್ ಆಗಲಿ ನಿಮ್ಗೆ ಮೊದಲು ಲೋನ್ ಎಟ್ಟಾಗ್ತಾ ಇವ್ರು ಯಾರು ಚೆಕ್ ಮಾಡ್ಲಿಲ್ಲ. ನೋಡ್ರಿ ನಮಗ ಸಂಘದ ಹೆಸರು ಗೊತ್ತಿಲ್ರಿ. ನಮಗ್ ಎಟ್ಟು ನಮ್ ಜನ್ಮಕ್ ಬೇಕು ಒಂದ ಅಟ್ಟ ನಾವ್ ತಕೊಂಡ್ ಜನ್ಮ ಮಾಡಾರ. ಉಳದ ಸಂಘ ಹೆಸರು ಒಳಗ್ ಗೊತ್ತಿಲ್ರಿ ನಮಗ್. ಈಗ ಏನ್ ಇವ್ರ ಸಂಘ ತಗಸಾತಿರ್ಲ ಈ ಸಂಘದಾರ ಮಾತ್ರ ರೀ ಈ ಸಂಘದಾರ ಬರ್ತಾರ ತಕೋರಿ ಈ ಸಂಘದಾರ ಬರ್ತಾರ ತಕೋರಿ ನಾವ್ ಹುಚ್ಚೈತಿ ತಗದ ತಗೋರಿ. ಯಾಕ್ರಿ 24 ಕಂತ ನಾನ ಕಟ್ತಾನು ಅಂತ ಹೇಳ್ಬೇಡ್ರಿ. ಅಂದ್ರೆ ನಿಮ್ ಪ್ರಕಾರ ರೀ ಈಗ ನೋಡ್ರಿ ನಿಮ್ ಪ್ರಕಾರ ಸಂಘದವ್ರನ್ನೆಲ್ಲ ನಿಮ್ ಕಡೆ ಕಳಿಸಿದವ್ರು ಅವ್ರ, ಲೋನ್ ತೆಗೆದವ್ರು ಅವ್ರ, ಕಟ್ತಾನಂತೇಳಿ ನಿಮ್ಮ ಮೋಸ ಮಾಡಿದವ್ರು ಅವ್ರ. ಅಂದ್ರ ನಿಮ್ಮ ಪ್ರಕಾರ ಈ ಸಂಘದವ್ರು ಅಕ್ಕಿ ಒಂದಾದಾರಂತೀರಿ? ನಮ್ಮ ಮನೆಗೆ ಫೈನಾನ್ಸ್ ದಾರ ಬರಬಾರ್ದು. 24 ಕಂತ ಅವ್ರ ಕಟ್ಕೋಬೇಕು. ನಮ್ಮ ಕಡೆ ಈ ಹಿಂಡ್ರ 10 ರೂಪಾಯಿ ಎಲ್ಲ ನಮಗ್ ಬೇಕಾದ್ರೆ ವೀಸಾ ಕೊಡ್ಬೇಕು. ನಮ್ಮ ಮಕ್ಕಳ ಬಿಟ್ರೆ ನಮಗೆ ಏನೂ ಇಲ್ರಿ. ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ 24x7 ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲೇ ವೀಕ್ಷಿಸಿ ಆನಂದಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು SMS ಮೂಲಕ ತಿಳಿಸಿ.